संक्रांति विजयार्कांतीन कुर्ची नमस्कार. ಹುಳ್ಳಿ ಬರುತ್ತೆ ಸರ್. ಅಯೋಧ್ಯೆ ಅಂತ ರಾಮಾವತರಣದೆಲ್ಲ ನಾವು ಈಗ ರಾಮಾವತರಣದಲ್ಲಿ ಬರುವ ರಾಮಾಯಣದ ಕತೆ ಮುನುಸಂಗನು ಬರೆಯಲಿಲ್ಲ ಗಶಿಂಗ್ ಹಲ್ಲರಿ ಕೊನೆ ವಜ್ಜಿನ ಹಂಚಿ ತಜ್ಕತ್ರಿ ಹಾವ ಸಂತಾಸ ಶಬರಿಯಂದದಿ ಕಾಯ್ದ ಬ್ರಾಹ್ಮ ಭಕ್ತರ ಜೀವ ಕಳೆದುಕೊಂಡ ಮಹನೀಯರ ಕರಸೇವಕರ ಸಾಧು ಸಂತರ ಜಪ ತಪದ ಪುಣ್ಯ ಮತ್ತು ಎಲ್ಲರ ಹೃದಯದಾಳದ ಹಂಬಲ, ಎಲ್ಲರ ರಾಮನಾಮ ಜಪ, ಹನುಮಾನ್ ಚಾಳೀಸ ಪಠನ, ರಾಮಪರ ಹವನ, ಯಾಗ ಯಜ್ಞಗಳು ಭಾರತಾಂಬೆಯ ನೆಲದ ಪುಣ್ಯದಿಂದಾಯಿತು ರಾಮಾವತರಣ. ದಶರಥ ಮಹಾರಾಜನಿಗೆ ರಾಮಸುತನಾದಂತೆ, ಶಬರಿಗೆ ಶ್ರೀರಾಮನ ಭೇಟಿಯಾದಂತೆ ಇಡೀ ವಿಶ್ವಕ್ಕೆ ಕಲ್ಯಾಣವಾಗಲು ಭಾರತದಲ್ಲಿಂದು ರಾಮಾವತರಣವಾಯಿತು. ಹೀಗೆ ರಾಮಾವತರಣದಲ್ಲಿ ರಾಮಾಯಣದ ಪರಿಚಯ ಎಲ್ಲರಿಗಾಯಿತು. ಅಲ್ಲಲ್ಲಿ ದಶರಥ, ಕೈಕೇಯಿ, ಮಾತೃವಾತ್ಸಲ್ಯದ ಕೌಸಲ್ಯ, ಸುಮಿತ್ರ, ಭರತ, ಲಕ್ಷ್ಮಣ, ಶತ್ರುಘ್ನ, ಉರ್ಮಿಳೆ, ಮಾಂಡವಿ, ಶತಕೀರ್ತಿ, ಮಹಾಮಾತೆ, ಸೀತಾಮಾತೆ, ಅಂಬಿಗ, ಗುಹ, ವಾಲಿ, ಸುಗ್ರೀವ, ಹನುಮಂತ, ವಾನರ ಸೇನೆ ಎಲ್ಲ ರೀತಿಯ ಪಾತ್ರಗಳು ಇದರಲ್ಲಿ ಸಿಗುತ್ತವೆ. ಎಲ್ಲರೂ ಸೇವಾದಾರರೇ, ಎಲ್ಲರೂ ಕರಸೇವಕರೇ, ಎಲ್ಲರೂ ದಾನಿಗಳೇ, ಎಲ್ಲರೂ ಕೌಶಲ್ಯವುಳ್ಳವರೇ. ಭಾರತೀಯರೆಲ್ಲರೂ ಮನತುಂಬಿ ಭಕ್ತಿಯಲ್ಲಿ ಭಾಗಿಗಳಾಗಿ ಭಜನೆ, ಕೀರ್ತನೆ, ನರ್ತನಗಳಲ್ಲಿ ತಲ್ಲೀನರಾದವರೇ. ಎಲ್ಲಿ ನೋಡಿದರಲ್ಲಿ ರಾಮ ಪತಾಕೆ, ರಾಮ ಗುಣಗಾನ, ಬಾಲರಾಮರೇ ಮನೆ ಮನೆಗಳಲ್ಲಿ ತುಂಬಿ ಎಲ್ಲರ ಹೃದಯ ತುಂಬಿ ರಾಮಾವತರಣವು ಎಲ್ಲರ ಎರಡೂ ಕಣ್ಣುಗಳಲ್ಲಿ ಸುರಿದ ಆನಂದ ಬಾಷ್ಪಗಳು ಸುರಗಂಗೆಯಾಯಿತು. ಶತಮಾನಗಳ ಕಾತರ ಉದ್ವೇಗಗಳ ಕಲ್ಮಶ ತೊಳೆದು ಹೋಯಿತು. ಅದು ದಶರಥ ಶಬರಿಯರ ಕತೆ. ರಾಮಾವತರಣವನ್ನು ನಾನಾ ಕಾರಣಗಳಿಂದ ತಡೆದದ್ದು ಕೈಕೇಯಿ ಕತೆ. ಮುಸ್ಲಿಮಾದಿ ಎಲ್ಲರೂ ಅಯೋಧ್ಯೆಯ ತೀರ್ಪನ್ನು ಬೆಂಬಲಿಸಿದ್ದು ಭರತನ ಕತೆ. ರಾಮನ ಹಿಂದೆ ಲಕ್ಷ್ಮಣ ಹೋದಂತೆ ರಾಮ ಮಂದಿರಕ್ಕಾಗಿ ಶ್ರಮಿಸಿದವರು ಮಾಡಿದ್ದು ಲಕ್ಷ್ಮಣನ ಕತೆ. ರಾಮರಾಜ್ಯಕ್ಕಾಗಿ ಹಂಬಲಿಸಿ ತಪ್ಪಿಸಿ ಯಜ್ಞ ಯಾಗಾದಿಗಳನ್ನು ಜಪ ತಪವನ್ನು ಮಾಡಿದವರದ್ದು ವಸಿಷ್ಠ ವಿಶ್ವಾಮಿತ್ರ ಋಷಿಮುನಿಗಳ ಕತೆ. ರಾಮ ಮಂದಿರ ಜಾಗವನ್ನು ಶೋಧ ನಡೆಸಿದ ಪುರಾತತ್ವ ಇಲಾಖೆ ತೀರ್ಪು ಕೊಟ್ಟ ಜಡ್ಜುಗಳೇ ಸುಗ್ರೀವ ಮತ್ತು ಹನುಮನ ಪಾತ್ರಗಳು. ಅಲ್ಲಲ್ಲಿ ವಿರೋಧಿಸಿದ ಹಮ್ಮಿನಿಂದ ನಿಂತವರು ವಾಲಿಗಳಂತೆ, ನೀಲರಂತೆ ವಾಸ್ತುಶಿಲ್ಪ ನಿಪುಣರು ಮಂದಿರವನ್ನು ನಿರ್ಮಿಸಿದ್ದು ಬಾಲರಾಮನ ವಿಗ್ರಹ ಹಾಗೂ ಇತರೆ ಶಿಲ್ಪಗಳನ್ನು ನಿರ್ಮಾಣ ಮಾಡಿದವರು ವಿಶ್ವಕರ್ಮರು. ರಾಮ ಮಂದಿರಕ್ಕಾಗಿ ಹಗಲಿರುಳು ದುಡಿದು ಮಂದಿರವನ್ನು ಅಚಂದ್ರಾರ್ಕವಾಗುವಂತೆ ಮಾಡಿದವರು ವಾನರ ಸೇನೆಯ ಕತೆ. ರಾಮ ಕಾರ್ಯಕ್ಕೆ ಶ್ರೀರಾಮನಿಗೋಸ್ಕರ ಎಲ್ಲವನ್ನು ಬೇರೆ ಬೇರೆ ಕಡೆಗಳಿಂದ ತಂದೊಪ್ಪಿಸಿದವರು ಸಮುದ್ರರಾಜನ ಕಥೆಯನ್ನು ಬರೆದರು. ಸಮುದ್ರರಾಜ ಮುತ್ತು ಮಾಣಿಕ್ಯ ವಜ್ರ ವೈಡೂರ್ಯಗಳ ತಂದಿತ್ತ ರಾಮ ಭಕ್ತರು ತಂದೊಪ್ಪಿಸಿದ್ದನ್ನು ವರ್ಣಿಸಲ ಅಸದಳ. ಶ್ರೀರಾಮನೇ ಭಕ್ತರ ಭಕ್ತಿಯಲ್ಲಿ ಐಕ್ಯವಾಗಿರುವಂತೆ ತೋರುತ್ತಿಹುದು. ಇನ್ನು ತಮ್ಮ ತಮ್ಮ ಭಕ್ತಿಯ ಭಾಗವಾಗಿ ಅರ್ಪಿಸಿದರು. ಇದು ರಾಮರಾಜ್ಯದ ಬಯಕೆ ಇಲ್ಲದವರು ಬರೆದರು ರಾವಣನ ಕತೆ. ತಮ್ಮೆಲ್ಲವನ್ನು ಕಾಯ ವಾಚ ಮನಸ ಎಂಬಂತೆ ಅರ್ಪಿಸಿ ರಾಮ ಮಂದಿರದ ಉದ್ಘಾಟನೆಯನ್ನು ನೋಡಿ ಮನ ಅಂತರಂಗಗಳಲ್ಲಿ ರಾಮನನ್ನು ಪ್ರತಿಷ್ಠಾಪಿಸಿಕೊಂಡವರು ವಿಭೀಷಣ, ಹನುಮರು ಹಾಗೂ ರಾಮಭಕ್ತರು. ರಾಮ ಮಂದಿರಕ್ಕಾಗಿ ಇಷ್ಟರವರೆಗೆ ಕಾದು ಕುಳಿತು ತಮ್ಮ ತಮ್ಮ ಮನೆಗಳಲ್ಲಿ ರಾಮಾವತರಣವನ್ನು ನೋಡಿದವರು ಬಾಲರಾಮನನ್ನು ಹೃದಯದಲ್ಲಿ ತುಂಬಿಕೊಂಡವರು. ಅಖಂಡ ಅಯೋಧ್ಯ ಎಂದರೆ ಇಡೀ ಭಾರತ ಮತ್ತು ಬೇರೆ ಬೇರೆ ದೇಶಗಳಲ್ಲಿನ ಭಾರತವಾಸಿಗಳು. ಎಲ್ಲಿ ನೋಡಿದರಲ್ಲಿ ಬಾಲರಾಮನ ರೂಪದ ಸಾಕ್ಷಾತ್ಕಾರ. ಎಲ್ಲರೂ ಪುಣ್ಯವಂತರು, ಭಾಗ್ಯವಂತರು. ಧನ್ಯವಾಯಿತು ಜನ್ಮ, ಪಾವನವಾಯಿತು ಲೋಕ, ಲೋಕೋದ್ಧಾರಕನು ಅವತರಿಸಿದನು, ರಾಮರಾಜ್ಯದ ಕನಸು ನಿಜವಾಯಿತು. ಜೈ ಶ್ರೀರಾಮ್. ಎಲ್ಲರಿಗೂ ಈ ರಾಮಾಯಣದ ಕತೆ ಅರ್ಥವಾಯಿತೆಂದು ಭಾವಿಸಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.